ಮಹಾಕುಂಭಮೇಳದ ಕಾಲ್ತುಳಿತದಲ್ಲಿ 4 ಜನ ಕನ್ನಡಿಗರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಬೆಳಗಾವಿಯ 4 ಜನ ಉಸಿರು ಚೆಲ್ಲಿದ್ದಾರೆ. ಹೀಗಾಗಿ ಸಹಾಯವಾಣಿಯನ್ನ ತೆರೆದಿದೆ ರಾಜ್ಯ ಸರ್ಕಾರ. ಕರ್ನಾಟಕದ ಭಕ್ತರಿಗಾಗಿ ಸರ್ಕಾರ ಸಹಾಯವಾಣಿಯನ್ನ ತೆರೆದಿದೆ. ಅವರ ಕುಟುಂಬಸ್ಥರಿಗೆ ಏನಾದರೂ ಮಾಹಿತಿ ಬೇಕು ಅಂತ ಇದ್ರೆ ತಮ್ಮವರನ್ನ ಸಂಪರ್ಕ ಮಾಡುವುದಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಈ ಸಹಾಯವಾಣಿಯ ಮೂಲಕ ಕರೆ ಮಾಡಿ ಅನ್ನುವಂತಹ ಡೀಟೇಲ್ಸ್ನ ಕೊಟ್ಟಿದೆ. 0802340646 ಈ ನಂಬರ್ಗೆ ಕರೆಯನ್ನ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಳಿ ಅಂತ ಹೇಳಿ ನಾವು ನಿಮಗೆ ಸಹಾಯವನ್ನ ಮಾಡ್ತೀವಿ, ನಾವು ನಿಮಗೆ ನೆರವನ್ನ ನೀಡ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ಭರವಸೆಯನ್ನ ನೀಡಿದೆ. ಮಹಾಕುಂಭಮೇಳದಲ್ಲಿ ಆದಂತಹ ಕಾಲ್ತುಳಿತದಲ್ಲಿ ಕೆಲವರು ಸಾವನ್ನಪ್ಪಿದ್ದಾರೆ, ಇನ್ನೂ ಹಲವರು ಗಾಯಗೊಂಡಿದ್ದಾರೆ, ಇನ್ನೂ ಕೆಲವರು ನಾಪತ್ತೆಯಾಗಿದ್ದಾರೆ. ಹಾಗಾಗಿ ಅವರನ್ನ ಪತ್ತೆ ಹಚ್ಚುವುದಕ್ಕೆ ಕನ್ನಡಿಗರಿಗೆ ಸಹಾಯ ಆಗಲಿ ಅನ್ನುವಂತಹ ಕಾರಣಕ್ಕಾಗಿ ಸಹಾಯವಾಣಿಯನ್ನ ರಾಜ್ಯ ಸರ್ಕಾರ ತೆರೆದಿರುವುದು. ನಂಬರ್ನ ಗಮನಿಸ್ತಾ ಇದ್ದೀರಿ, 0802234440. ರೈಟ್, ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ತುಂಬಾ ಅವಶ್ಯಕತೆ ಇರುವಂತಹ ಸಹಾಯವಾಣಿ ನಂಬರ್ ಇವತ್ತು ನಸುಕಿನ ಜಾವ ಆದಂತಹ ದುರಂತದ ಬಳಿಕ. ಹೀಗಾಗಿ ಈ ಸಹಾಯವಾಣಿ ಮೂಲಕ ಅಲ್ಲಿರುವಂತಹ ಭಕ್ತರಿಗೆ ಜೊತೆಗೆ ಇಲ್ಲಿರುವಂತಹ ಅವರ ಕುಟುಂಬಸ್ಥರಿಗೆ ಯಾವ ರೀತಿಯಾದಂತಹ ನೆರವನ್ನ ನೀಡೋಕೆ ರಾಜ್ಯ ಸರ್ಕಾರ ಸಿದ್ಧ ಆಗಿದೆ. ಮಂಜುನಾಥ್, ಏನು ಇಂದು ಮುಂಜಾನೆ ಪ್ರಯಾಗ್ರಾಜ್ನಲ್ಲಿ ಕನ್ನಡಿಗರ ಸಾವು ಆಗಿದೆ, ಏನು ಕಾಲ್ತುಳಿತ ಪ್ರಕರಣದಲ್ಲಿ ಕನ್ನಡಿಗರ ಸಾವು ಆಗಿದೆ ಅನ್ನೋ ಒಂದು ವಿಚಾರ ಏನಿದೆ, ಇದು ಸಾಕಷ್ಟು ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆ. ಈ ನಿಟ್ಟಿನಲ್ಲಿ ಬೆಳಗ್ಗೆಯಿಂದಲೂ ಕೂಡ ನಮ್ಮ ರಾಜ್ಯ ಸರ್ಕಾರ ಉತ್ತರ ಪ್ರದೇಶದ ಒಂದು ಸರ್ಕಾರದ ಜೊತೆ ನಿರಂತರವಾಗಿ ಒಂದು ಕೋಆರ್ಡಿನೇಷನ್ ಮಾಡುವಂತ ಕೆಲಸವನ್ನು ಮಾಡಿರುವಂತದ್ದು. ಆದ್ರೆ ಇಲ್ಲೂ ಕೂಡ ಯುಪಿ ಸರ್ಕಾರ ರಾಜ್ಯದಿಂದ ಯಾರೆಲ್ಲ ಬಂದಿದ್ದಾರೆ ಮತ್ತೆ ಅವರು ಯಾರಲ್ಲಿ ಮೃತಪಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಅಧಿಕೃತವಾಗಿ ಲಭ್ಯ ಆಗಿಲ್ಲ. ಆದ್ರೆ ಮಾಧ್ಯಮಗಳಲ್ಲಿ ಬಂದಂತ ಒಂದಷ್ಟು ಅಂಶಗಳೇನಿತ್ತು ಅದನ್ನ ಇಟ್ಕೊಂಡು ಏನು ಸಚಿವ ಕೃಷ್ಣ ಬೈರೇಗೌಡರು ಬೆಳಗಾವಿ DC ಅವ್ರನ್ನ ಸಂಪರ್ಕ ಮಾಡಿ ಅವರಿಗೆ ಏನು ಬೆಳಗಾವಿಯಿಂದ ಹೋದಂತ 4 ಮೃತಪಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ, ಆ ಒಂದು ಮಾಹಿತಿಯನ್ನ ಸಂಗ್ರಹ ಮಾಡಿ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಹೀಗಾಗಿ ಈ ಸೂಚನೆ ಹಿನ್ನೆಲೆಯಲ್ಲಿ ಅಲ್ಲಿ DC ಅಲ್ಲಿನ ಸ್ಥಳೀಯರನ್ನ ಸಂಪರ್ಕ ಮಾಡಿ ಅಲ್ಲಿ ಮೃತಪಟ್ಟಿರೋ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ. ಆದ್ರೆ ಯುಪಿ ಸರ್ಕಾರದಿಂದ ಇಲ್ಲಿವರೆಗೂ ಯಾವುದೇ ರೀತಿಯ ಅಧಿಕೃತ ಮಾಹಿತಿ ಬಂದಿಲ್ಲ ಅನ್ನೋ ಮಾತನ್ನ ನೇರವಾಗಿ ಸಚಿವರು ಕೂಡ ಒಪ್ಕೊಂಡಿರುವಂತದ್ದು. ಇನ್ನೊಂದ್ ಕಡೆ ಏನು ಅಲ್ಲಿ ಕನ್ನಡಿಗರು ಯಾವ ರೀತಿ ತೊಂದರೆ ಸಿಗಾಕೊಂಡಿದ್ರೆ ಅವ್ರನ್ನ ರಕ್ಷಣೆ ಮಾಡ್ಲಿಕ್ಕೆ ಒಂದು ಈ IAS ಒಂದು ಅಧಿಕಾರಿ ನೇತೃತ್ವದಲ್ಲಿ 3 ತಂಡವನ್ನ ಕೂಡಲೇ ಏನು ಉತ್ತರ ಪ್ರದೇಶಕ್ಕೆ ಕಳಿಸೋದಕ್ಕೆ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಂಡಿದೆ. ಜೊತೆಗೆ ಕೃಷ್ಣ ಬೈರೇಗೌಡರು ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂತದ್ದು. ಅಲ್ಲಿ ಯಾರಾದ್ರೂ ತೊಂದರೆಗೆ ಸಿಕ್ಕಿದ್ರೆ ಅಥವಾ ಸಂಪರ್ಕ ಸಿಕ್ಕಿಲ್ಲ ಅಂದ್ರೆ ಅವ್ರನ್ನ ಸಂಪರ್ಕ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರ ಒಂದಷ್ಟು ಒಂದು ಪ್ಲಾನ್ ಗಳನ್ನ ಮಾಡ್ಕೊಂಡಿದೆ, ಮತ್ತೆ ಅಧಿಕಾರಿಗಳನ್ನ ಕಳಿಸ್ಕೊಟ್ಟಿರುವಂತದ್ದು. ಜೊತೆಗೆ ಒಂದು ಸಹಾಯವಾಣಿಯನ್ನು ಕೂಡ ಆರಂಭ ಮಾಡಿರುವಂತದ್ದು. ಅಲ್ಲಿ ಯಾರು ಇಲ್ಲಿಂದ ಕರ್ನಾಟಕದಿಂದ ಹೋಗಿದ್ದಾರೆ ಅವ್ರು ಏನಾದ್ರು ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ರೆ ಅವರು ಈ ಒಂದು ಸಹಾಯವಾಣಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಜೊತೆಗೆ ಇಲ್ಲಿ ಏನು ಅವ್ರ ಪೋಷಕರು ಅಥವಾ ಅವ್ರ ಕುಟುಂಬಸ್ಥರು ಯಾರಿದ್ದಾರೆ ಅವರು ಕೂಡ ತಮ್ಮ ಒಂದು ಕುಟುಂಬ ಸದಸ್ಯರು ಯಾರಾದ್ರೂ ಕುಂಭಮೇಳಕ್ಕೆ ಹೋಗಿ ಮಿಸ್ ಆಗಿದ್ರೆ ಅಂತವರ ಬಗ್ಗೆ ಮಾಹಿತಿಯನ್ನ ಸರ್ಕಾರಕ್ಕೆ ನೀಡಿದ್ರೆ ಅಲ್ಲಿರುವಂತ ಅಧಿಕಾರಿಗಳಿಗೆ ಮಾಹಿತಿ ರವಾನೆ ಮಾಡಿ ಅವ್ರನ್ನ ಪತ್ತೆ ಹಚ್ಚುವ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಯುಪಿ ಸರ್ಕಾರ ಇಲ್ಲಿವರೆಗೂ ಯಾವುದೇ ಮಾಹಿತಿ ಶೇರ್ ಮಾಡದೇ ಇರೋದ್ರಿಂದ ಸರ್ಕಾರಕ್ಕೂ ಕೂಡ ಇಕ್ಕಟ್ಟಿಗೆ ಸಿಲುಕಿರುವಂತದ್ದು. ಇನ್ನೊಂದ್ ಕಡೆ ರಾಜ್ಯದಿಂದ ಈ ಒಂದು ಕುಂಭಮೇಳಕ್ಕೆ ಎಷ್ಟು ಜನರು ಪ್ರಯಾಣ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ಅಂಕಿಅಂಶಗಳಿಲ್ಲ. ಯಾಕಂದ್ರೆ ಒಂದ್ ಕಡೆ ಕೋಟ್ಯಾಂತರ ಜನರು ಇವತ್ತು ಕುಂಭಮೇಳಕ್ಕೆ ಆಗಮಿಸಿರುವಂತದ್ದು. ರಾಜ್ಯದಿಂದಲೂ ಕೂಡ ಸಾಕಷ್ಟು ಜನರು ಅಲ್ಲಿ ತೆರಳಿದ್ದಾರೆ. ಆದ್ರೆ ಎಷ್ಟು ಪ್ರಮಾಣದಲ್ಲಿ ಅಲ್ಲಿಗೆ ತೆರಳಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ಅಂಕಿಅಂಶಗಳನ್ನು ಕೂಡ ಸಂಗ್ರಹ ಮಾಡೋದಕ್ಕೆ ಸರ್ಕಾರಕ್ಕೆ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಈ ಒಂದು ಸಹಾಯವಾಣಿಯನ್ನ ನೀಡಿ ಆ ಒಂದು ಸಹಾಯವಾಣಿ ಮುಖಾಂತರ ಯಾರು ಅಲ್ಲಿ ತೊಂದರೆಗೆ ಸಿಲುಕಿದ್ದಾರೆ ಅವರ ಮಾಹಿತಿಯನ್ನು ಸಂಗ್ರಹ ಮಾಡೋದಕ್ಕೆ ಕೃಷ್ಣ ಬೈರೇಗೌಡರು ಮುಂದಾಗಿರುವಂತದ್ದು. ಜೊತೆಗೆ ಆ ಅಧಿಕಾರಿಗಳನ್ನು ಕೂಡ ಅಲ್ಲಿನ ಸರ್ಕಾರದ ಜೊತೆ ಕೋಆರ್ಡಿನೇಟ್ ಮಾಡಿ ಅಲ್ಲಿ ಆದಷ್ಟು ಒಂದು ಕನ್ನಡಿಗರ ರಕ್ಷಣೆ ಮಾಡುವಂತ ಕೆಲಸವನ್ನು ಮುಂದಾಗಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಒಂದಷ್ಟು ತೀರ್ಮಾನಗಳನ್ನ ತೆಗೆದುಕೊಂಡಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.